ಬೆಳಕು ಎಂಬ ವೃದ್ಧಾಶ್ರಮ. ಇಲ್ಲಿ ರತ್ನಜಿಯ ಕಥೆಯನ್ನು ನಾವೆಲ್ಲ ಕೇಳೋಣ ಬನ್ನಿ. ಅಜ್ಜಿ, ಏನ್ ಮಾಡ್ತಾ ಇದೀಯಾ? ಇಲ್ಲಿ ನೋಡು, ನಿನ್ ಮಗ ಮನೆ ಕಟ್ಸಿ ಗೃಹ ಪ್ರವೇಶ ಮಾಡಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕೊಂಡಿದ್ದಾನೆ. ನಾನು ನನ್ನ ಗಂಡ ಕಷ್ಟಪಟ್ಟು ಕಟ್ಸಿದ ಮನೆಯಿಂದ ನಮ್ಮನ್ನ ಆಚೆ ಹಾಕ್ದ. ಈಗ ನನ್ನ ಗಂಡನೂ ಇಲ್ಲ. ಆ ಮನೆಯಿಂದ ಬಂದ ಬಾಡಿಗೆಯ ದುಡ್ಡಿಂದ ಈ ತರ ಮನೆ ಕಟ್ಕೊಂಡಿದ್ದಾನೆ. ಆದರೆ ನನ್ನನ್ನು ಯಾರಮ್ಮ ನೋಡ್ಕೋತಾರೆ? ನನ್ನ ಆರೋಗ್ಯದ ಗತಿ ಏನಮ್ಮ? ಅಜ್ಜಿ, 2 ತಿಂಗಳಿಂದ ನಿನ್ ಮೆಡಿಸಿನ್ಸ್ ಬಿಲ್ ಕಟ್ಟಿಲ್ಲ ಅಜ್ಜಿ. ಏನ್ ಮಾಡ್ಬೇಕಮ್ಮ? ನೋಡ್ಕೋಬೇಕಾಗಿರೋ ನನ್ನ ಮಗನೇ ನಾನು ನೋಡ್ಕೊಂಡಿಲ್ಲ. ನನಗಿನ್ಯಾರು ದಿಕ್ಕು? ಬೇಜಾರ್ ಮಾಡ್ಕೋಬೇಡ ಅಜ್ಜಿ. ಬನ್ನಿ ಮೇಡಮ್. ಕೂತ್ಕೊಳ್ಳಿ. ಹೇಗಿದ್ದೀರಾ? ದೇವ್ರಿಟ್ಟಂಗಿದ್ದೀನಮ್ಮ. ನೋಡಮ್ಮ, ನಾನಿವತ್ತು ಲೀಗಲ್ ಏಡ್ ಆನ್ ವೀಲ್ ಅನ್ನೋ ಯೋಜನೆ ಅಡಿ ಆಶ್ರಮಕ್ಕೆ ಭೇಟಿ ಕೊಟ್ಟಿದ್ದೆ. ನೀವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಯಾಕಂದ್ರೆ ನಿಮ್ಮಂತ ಹಿರಿಯ ನಾಗರಿಕರಿಗೆ ಅಂತಾನೆ ಹಿರಿಯ ನಾಗರಿಕರ ಸುರಕ್ಷಾ ಕಾಯ್ದೆ ಇದೆ. ನೀವು ನಿಮ್ಮ ಮಗನಿಂದ ಕಳೆದುಕೊಂಡಂತಹ ಮನೆ ಮತ್ತು ನಿಮ್ಮ ಜೀವನಾಂಶಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನ ನಾವು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಮಾಡಿಕೊಡ್ತೀವಿ. ಬನ್ನಿ ಅಮ್ಮ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಮ್ಮ.